ವೆಲ್ಕಮ್ ಟು ಬ್ಯಾಕ್ NT ಕನ್ನಡ ಲಾಗ್ಸ್. ನಮಸ್ತೆ ಎಲ್ಲರಿಗೂ. ನಾನಿವತ್ತು 2 ಥರ ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ನು ವೈಟ್ ಕ್ರೀಮಿ ಪಾಸ್ತಾ ಮಾಡಲಿಕ್ಕೆ ಒಂದು ಅರ್ಧ ಪ್ಯಾಕೆಟ್ಟು ಪಾಸ್ತಾ ತಗೊಂಡು ಬೇಯಲಿಕ್ಕೆ ಇಟ್ಕೊತೀನಿ. ಹಾಗೆ ಇನ್ನೊಂದು ಬಾಣಲೆಗೆ ಬೆಣ್ಣೆ ಹಾಕ್ಕೊಂಡು ಆನಿಯನ್ನು, ಕ್ಯಾಪ್ಸಿಕಮು, ಟೊಮೊಟೊ, ಬೆಳ್ಳುಳ್ಳಿ, ಸ್ವೀಟ್ ಕಾರ್ನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಬೇಕು. ನೆಕ್ಸ್ಟ್ ಅದೇ ಬಾಣಲೆಗೆ ಬೆಣ್ಣೆ ಹಾಕೊಂಡು ಮೈದಾ ಹಿಟ್ಟು ಹಾಕೊಂಡು ಮಿಲ್ಕ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ರೀಮಿಯಾಗಿ. ಹಾಗೆ ಪಾಸ್ತಾ ಗಂಜಿನೂ ಕೂಡ ಎತ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎತ್ತಿಟ್ಕೊಂಡಿರೋ ವೆಜಿಟೇಬಲ್ನು ಕೂಡ ಹಾಕ್ಕೊಂಡು ಚಿಲ್ಲಿ ಫ್ಲೇಕ್ಸು, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು, ನಮ್ಮ ವೈಟ್ ಕ್ರೀಮಿ ಪಾಸ್ತಾ ರೆಡಿ ಆಗುತ್ತೆ. ಹಾಗೆ ರೆಡ್ ಪಾಸ್ತಾ ಮಾಡಲಿಕ್ಕೆ ಅರ್ಧ ಪ್ಯಾಕೆಟು ಪಾಸ್ತಾ ಹಾಕ್ಕೊಂಡಿದ್ದೀನಿ ಬಾಯ್ಲ್ ಮಾಡಲಿಕ್ಕೆ. ಅದ್ರ ಜೊತೆ ಒಂದು ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಬೇಕು, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಬಾರ್ದು ಅಂತನ. ಇವಾಗ ನೋಡಿ ನಮ್ಮ ಪಾಸ್ತಾ ಬೆಂದಿದೆ. ಇವಾಗ ಬಸ್ಕೊಳ್ಬೇಕು. ಅದನ್ನು ಬಸ್ಕೊಂಡ ನಂತರ ಒಂದು ಮಿಕ್ಸರ್ ಜಾರ್ಗೆ 2 ಟೊಮೊಟೊ ಹಾಕ್ಕೊಂಡು, ಒಂದು 5 ಬೆಳ್ಳುಳ್ಳಿ ಹಾಕ್ಕೊಂಡು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು, ಒಂದು ಆನಿಯನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಪಾಸ್ತಾ ಬಾಯ್ಲ್ ಆಗಿತ್ತಲ್ಲ, ಅದನ್ನು ಈ ಥರ ಬಸ್ಕೊಂಡು ಇವಾಗ ಎಣ್ಣೆ ಬಿಟ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ ಬಿಟ್ಕೊಂಡು ಆನಿಯನ್ನು, ಕರಿಬೇವಿನ ಸೊಪ್ಪು, ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡು ಪಾಸ್ತಾ ಹಾಕಬೇಕು. ಇವಾಗ ಪಾಸ್ತಾ ಹಾಕ್ಕೊಂಡ ನಂತರ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರು ಅದನ್ನು ಕೂಡ ಹಾಕ್ಕೊಂಡು ಫ್ರೆಶ್ ಕ್ರೀಮ್ನು ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನಮ್ಮ ರೆಡ್ ಪಾಸ್ತಾ. 2 ಪಾಸ್ತಾ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರು ಕೂಡ ತಿನ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.